Good morning, children. Today we are learning conversion of active to passive voice in questions. In the previous session, I taught you the conversion of active to passive in imperative sentences. Today we are learning conversion of questions in active voice to passive voice. Now this is a quite difficult process which you have to learn. So it is made very small and short so that you can grasp the things without confusion. So only 5 examples are taken and taught to you. So I think this will help you for your exams. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಇಂಪರೇಟಿವ್ ಸೆಂಟೆನ್ಸಸ್ನಲ್ಲಿರುವಂಥ ಆ್ಯಕ್ಟಿವ್ ವಾಯ್ಸನ್ನು ಹೇಗೆ ಪ್ಯಾಸಿವಿಗೆ ಬದಲಾಯಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಸೆಷನಲ್ಲಿ ನಾನು ಆ್ಯಕ್ಟಿವ್ ವಾಯ್ಸ್ನಲ್ಲಿರುವಂಥ ಕ್ವೆಶ್ಚನ್ಸನ್ನು ಹೇಗೆ ಪ್ಯಾಸಿವಿಗೆ ಬದಲಾಯಿಸಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಕಂಪೇರ್ ಮಾಡಿದರೆ ಅಸರ್ಟಿವ್ ಸೆಂಟೆನ್ಸಸನ್ನು ಪ್ಯಾಸಿವಿಗೆ ಬದಲಾಯಿಸೋದು, ಇಂಪರೇಟಿವ್ ಸೆಂಟೆನ್ಸಸನ್ನು ಪ್ಯಾಸಿವಿಗೆ ಬದಲಾಯಿಸೋದಕ್ಕಿಂತ ಕ್ವೆಶ್ಚನ್ಸನ್ನು ಪ್ಯಾಸಿವ್ ಬದಲಾಯಿಸೋದು ಕ್ವೈಟ್ ಡಿಫಿಕಲ್ಟ್, ಸ್ವಲ್ಪ ಕಷ್ಟ. ಅದಕ್ಕಾಗಿ ಹೆಚ್ಚಿನ ವಾಕ್ಯಗಳನ್ನು ನಾನು ನಿಮಗೆ ತೋರಿಸಿ ಕನ್ಫ್ಯೂಸ್ ಮಾಡೋದ್ರ ಬದಲಾಗಿ 4 ಕ್ವೆಶ್ಚನ್ಸನ್ನು ತೊಗೊಂಡು ನಿಮಗೆ ಪ್ಯಾಸಿವಿಗೆ ಕನ್ವರ್ಷನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ದೇರ್ ಇಸ್ ಒನ್ ಫಸ್ಟ್ ಎಕ್ಸಾಂಪಲ್ ಈಸ್ ಎ ಎಸ್ ಆರ್ ನೋ ಕ್ವೆಶ್ಚನ್. 2 ಟೈಪ್ ಆಫ್ ಕ್ವೆಶ್ಚನ್ಸ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಒಂದು ಆಕ್ಸಿಲರಿಯಿಂದ ಶುರುವಾಗುವಂಥ ಕ್ವೆಶ್ಚನ್ನು, ಅದಕ್ಕೆ ಉತ್ತರ ಎಸ್ ಅಥವಾ ನೋ ಅಂತ ಬರುತ್ತೆ. ಸೊ ಹಾಗಾಗಿ ಅವುಗಳನ್ನು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಕರಿತೀವಿ. ಇನ್ನೊಂದು WH ವರ್ಡ್ಸಿಂದ ಶುರುವಾಗುವಂಥ ಕ್ವೆಶ್ಚನ್. ನಾವು ವೇರ್ ಡಸ್ ಸೋಮನ್ ಕೀಪ್ ದ ಕಾರ್ ಕೀಸ್ ಅಂತ ಇದೆ. ಸೊ ವೆನ್ ಡಿಡ್ ಪದ್ಮಾ ಶಟ್ ಡೌನ್ ದ ಕಂಪ್ಯೂಟರ್ ಅಂತ ಇದೆ. ಸೊ ಇದು ವೆನ್, ವೇರ್, ವಾಟ್, ಹೌ, ವೈ WH ವರ್ಡ್ಸಿಂದ ಶುರುವಾಗುವಂಥ ಕ್ವೆಶ್ಚನ್ಸು ಅಂತ. ಫಸ್ಟ್ ನಾವು ಆಕ್ಸಿಲರಿಯಿಂದ ಶುರುವಾಗುವಂಥ ಕ್ವೆಶ್ಚನ್ಸನ್ನು ಎಕ್ಸಾಂಪಲ್ಸ್ ಆಗಿ ತೊಗೊಂಡಿದ್ದೀವಿ. ನಾವು ಈಗ ನೋಡಿ, ಫಸ್ಟ್ ಕ್ವೆಶ್ಚನ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್ ಅಂತ ಇದೆ. ವೆನ್ ಯು ಆರ್ ಕನ್ವರ್ಟಿಂಗ್ ಕ್ವೆಶ್ಚನ್ಸ್ ಇನ್ ಟು ಪ್ಯಾಸಿವ್ಸ್, ಯಾವಾಗೆಲ್ಲ ನಿಮ್ಮ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಡೂ ಫಾರ್ಮ್ಸ್ ಇರುತ್ತೋ, ಡೂ, ಡಾಸ್, ಡಿಡ್ 3ರಲ್ಲಿ ಯಾವುದಿದ್ರೂ ಕೂಡ ಅದನ್ನು ತೆಗೆದುಹಾಕ್ಬಿಡ್ಬೇಕು ಪ್ಯಾಸಿವಿಗೆ ಮಾಡ್ಕೋಬೇಕಾದ್ರೆ. ಸೊ ಡಿಡ್ಡನ್ನು ಈಗೆಲ್ಲ ಫಸ್ಟು ತೆಗೆದುಹಾಕ್ಬಿಡಿ, ಯಾಕೆಂದರೆ ಆ ಕ್ವೆಶ್ಚನ್ನಲ್ಲಿ ಡೂ ಫಾರ್ಮ್ ಬಂದುಬಿಟ್ಟಿದೆ. ಸೊ ಡೂ ತೆಗೆದುಬಿಡಿ. ಬಟ್ ಅದರ ಟೆನ್ಸ್ ನೋಟ್ ಮಾಡ್ಕೊಳ್ಳಿ. ಯಾವ ಟೆನ್ಸ್ ಅದು? ಡಿಡ್ಡು, ಪಾಸ್ಟ್ ಅಂತ ಅಷ್ಟು ನೋಡ್ಕೊಳ್ಳಿ ಸಾಕು. ಈಗ ನೀವು ಡಿಡ್ ತೆಗೆದಾದ್ಮೇಲೆ ನಿಮಗೊಂದು ಅಸರ್ಟಿವ್ ಸೆಂಟೆನ್ಸ್ ಟೈಪು ಕಾಣಿಸ್ತಾ ಇದೆ. ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್. ಯು ಅನ್ನೋದು ಸಬ್ಜೆಕ್ಟು, ಅಂಡರ್ಸ್ಟ್ಯಾಂಡು ಮೇನ್ ವರ್ಬು, ದ ಲೆಸನ್ನು ಆಬ್ಜೆಕ್ಟು. ಸಬ್ಜೆಕ್ಟು, ಮೇನ್ ವರ್ಬು, ಆಬ್ಜೆಕ್ಟು. ಈ ರೀತಿ ಬಂದರೆ ಇದು ನಮ್ಗೆ ಏನು ಗೊತ್ತಿದೆ, ಇದು ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ, ಇಲ್ಲ ಸಿಂಪಲ್ ಪಾಸ್ಟ್ ಆಗಿರುತ್ತೆ. ಇದು ಸಿಂಪಲ್ ಪಾಸ್ಟ್ ಯಾಕೆಂದರೆ ಡೂ ಫಾರ್ಮ್ ಡಿಡ್ ಅಂತ ಬಂದಿದೆ. ಸೊ ನೋಡಿ, ಅಲ್ಲಿ ಸ್ಟೆಪ್ಸ್ ಬರ್ತಿದ್ದೀನಿ ನಾನು. ಫಸ್ಟ್ ಎ, ರಿಮೂವ್ ಡೂ ಫಾರ್ಮ್ ಇನ್ ಪ್ಯಾಸಿವ್ಸ್ ಆಫ್ ಕ್ವೆಶ್ಚನ್ಸ್ನ ನೀವು ಪ್ಯಾಸಿವ್ ಮಾಡಬೇಕಾದ್ರೆ ಡೂ ಫಾರ್ಮನ್ನು ಮಾಡ್ಕೋಬೇಡಿ, ತೆಗೆದಾಕಿ ಅದನ್ನು. ಸೆಕೆಂಡು, ಐಡೆಂಟಿಫೈ ದ ಟೆನ್ಸ್. ದಿಸ್ ಇಸ್ ಸಿಂಪಲ್ ಪಾಸ್ಟ್ ಬಿಕಾಸ್ ಡಿಡ್ ಈಸ್ ಪಾಸ್ಟ್ ಟೆನ್ಸ್. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್. ಈಗ ನಿಮ್ಮ ಟೇಬಲಿಗೆ ಹೋಗ್ಬೇಕು. ನೀವು ಟೇಬಲಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ಯಾಸಿವ್ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅಲ್ಲಿ ಪ್ರೆಸೆಂಟ್ ಅಂತ ತಪ್ಪಾಗಿ ನಮೂದಾಗಿದೆ, ನೀವು ಅದನ್ನು ಪಾಸ್ಟ್ ಅಂತ ಬರ್ಕೊಳ್ಳಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಏನಪ್ಪ ಅಂದರೆ ವಾಸ್ ಅಥವಾ ವರ್ ಒಂದು ಬರಬೇಕು, ಮತ್ತು ಕೊಟ್ಟಿರುವ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ರೂಪ. ಈಗ ಅಂಡರ್ಸ್ಟ್ಯಾಂಡ್ ಅಂತ ಮೇನ್ ವರ್ಬ್ ಕೊಟ್ಟಿದ್ದಾರೆ, ಅದರದ್ದು ಪಾಸ್ಟ್ ಪಾರ್ಟಿಸಿಪಲ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡ್ಸ್, ಅಂಡರ್ಸ್ಟ್ಯಾಂಡಿಂಗ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ಲಾಸ್ಟ್ ಫಾರ್ಮ್ V4 ಫಾರ್ಮ್ ಅಂತೀವಲ್ಲ ಇಂಗ್ಲೀಷಲ್ಲಿ ಫಾರ್ಮ್ಸು V0, V1, V2, V3, V4 ಅಂತ ಇದೆ. ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಲಾಸ್ಟ್ ಫಾರ್ಮ್ ಇದೆಯಲ್ಲ ಅದನ್ನು ನಾವು PP ಫಾರ್ಮ್ ಅಂತ ಕರಿತೀವಿ. ಸೊ ಅಂಡರ್ಸ್ಟ್ಯಾಂಡು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈ ರೀತಿ ಬರಬೇಕು ಅಂತ ನಿಮ್ಮ ಟೇಬಲ್ಲು ನಿಮಗೆ ಸೂಚಿಸ್ತಾ ಇದೆ. ಸೊ ಈಗ ನಿಮ್ಮ ಕ್ವೆಶ್ಚನ್ಸಲ್ಲಿ ಯಾವಾಗಲೂ ಯಾವ ರೀತಿ ಇರುತ್ತೆ ಅಂದರೆ ವಾಸ್, ವರ್, ಆಮೇಲೆ PP ಆಫ್ ದ ವರ್ಬ್ ಅಂದರೆ ಅದು ಮೇನ್ ವರ್ಬ್ ಅಂತ. ಯಾವಾಗಲೂ ಕ್ವೆಶ್ಚನ್ಸಲ್ಲಿ ಏನಾಗುತ್ತೆ, ಆಕ್ಸಿಲರಿ ಫಸ್ಟ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ಲು ಬರಬೇಕು. ಅಂದರೆ ಸಬ್ಜೆಕ್ಟು ಆಕ್ಸಿಲರಿ ಮತ್ತು ಮೇನ್ ವರ್ಬ್ನ ನಡುವೆ ಕೂತಿರಬೇಕು. ಇನ್ ಕ್ವೆಶ್ಚನ್ಸ್ ದೇರ್ ಈಸ್ ಆಕ್ಸಿಲರಿ ಫಸ್ಟ್, ದೆನ್ ಸಬ್ಜೆಕ್ಟ್ ಆ್ಯಂಡ್ ದೆನ್ ಮೇನ್ ವರ್ಬ್, ಈ ರೀತಿ ಬರಬೇಕು ಅಂತ ರೂಲ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಆಕ್ಸಿಲರಿಯಲ್ಲಿ ಟೇಬಲಲ್ಲಿ ಹೇಳ್ಕೊಡ್ತು ವಾಸ್ ಅಥವಾ ವರ್ ಒಂದು ಪ್ಲಸ್ PP ಆಫ್ ದ ವರ್ಬ್ ಅಂತ ಕೊಟ್ಟಿದ್ದಾರೆ. ವಾಸ್ ವೇರ್ ಆದಮೇಲೆ ಮಧ್ಯದಲ್ಲಿ ಒಂದು ಸಬ್ಜೆಕ್ಟ್ ಅಂದರೆ ಇಂಟರ್ಚೇಂಜ್
ಇಂಟರ್ಚೇಂಜ್ಡ್ ಸಬ್ಜೆಕ್ಟನ್ನು ನೀವು ಯಾವುದನ್ನು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಸಬ್ಜೆಕ್ಟಲ್ಲಿ ಬರಬೇಕು. ಈಗ ಯು ಅಂಡರ್ಸ್ಟ್ಯಾಂಡ್ ದ ಲೆಸನಲ್ಲಿ ಲೆಸನ್ನು ಪ್ಯಾಸಿವ್ಸಲ್ಲಿ ಫಸ್ಟ್ ಸ್ಟೆಪ್ಪೇನೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ಲೇಸ್ಗೆ ಹಾಕಬೇಕು, ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸ್ ಹಾಕಬೇಕು. ಈಗ ದ ಲೆಸನ್ ಅನ್ನೋ ಸಬ್ಜೆಕ್ಟ್ ಆಗಿ ಕೂತ್ಕೊಂಡಿದೆ. ಆ ದ ಲೆಸನ್ ಹೇಗೆ ಬರಬೇಕು? ಆಕ್ಸಿಲರಿ ಆದಮೇಲೆ ಬರಬೇಕು, ಆಮೇಲೆ ಮೇನ್ ವರ್ಬ್ಗಿಂತ ಮುಂಚೆ ಬರಬೇಕು. ಸೊ ಈಗ ನೀವು ಬರ್ಕೊಳ್ಳಿ, ಡೂ ಅಂತೂ ನಾವು ತೆಗೆದಾಕ್ಬಿಟ್ವಿ. ವಾಸ್ ದ ಲೆಸನ್ ಅಂಡರ್ಸ್ಟುಡ್ ಬೈ ಯು. ಸೊ ಆ ವರ್ಬಿಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವಾಸ್ ದ ಲೆಸನ್ ಅಂಡರ್ಸ್ಟುಡ್ ಬೈ ಯು ಅನ್ನೋದು ನಿಮ್ಮ ಆನ್ಸರು ಆಗಿರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಡೂ ದ ಸೆಲ್ ಬಿಲ್ಡಿಂಗ್ ಮೆಟೀರಿಯಲ್ ಅಂತಿದೆ. ಪ್ಯಾಸಿವ್ ಮಾಡ್ಕೋಬೇಕಾದ್ರೆ ಡೂ ಫಾರ್ಮ್ ತೆಗೆದಾಕೋಕೆ ಮುಂಚೆ ಅದು ಯಾವ ಟೆನ್ಸಲ್ಲಿದೆ ಅಂತ ನೋಡ್ಕೊಳ್ಳಿ. ಡೂ ಫಾರ್ಮ್ ತೆಗೆದಿದ್ದೀರ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಗೆ ಅರ್ಥ ಆಗಿದೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಟೇಬಲಿಗೆ ಹೋಗಿ, ಟೇಬಲಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಸ್ಟ್ರಕ್ಚರ್ ಏನಿದೆ, ಆಮ್ ಬರಬೇಕು, ಈಸ್ ಬರಬೇಕು, ಆರ್ ಬರಬೇಕು, ಯಾವುದಾದ್ರು ಒಂದು ಬರಬೇಕು, ಮತ್ತು ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಕೊಡಬೇಕು. ದೇ ಸೆಲ್ ಬಿಲ್ಡಿಂಗ್ ಮೆಟೀರಿಯಲ್ ಅನ್ನೋವಾಗ ಸೆಲ್ ಅನ್ನೋದು SELL ಅನ್ನೋದು ಮೇನ್ ವರ್ಬ್, ಇದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು ಅಂತ ಹೇಳಿದೆ. ಸೊ ಆಮೇಲೆ ಕ್ವೆಶನಲ್ಲಿ ನಾನು ಯಾವಾಗಲೂ ಏನು ಹೇಳಿದ್ದೆ, ಫಸ್ಟ್ ಆಕ್ಸಿಲರಿ, ಆಮೇಲೆ ಇಂಟರ್ಚೇಂಜ್ಡ್ ಸಬ್ಜೆಕ್ಟ್, ಅಂದರೆ ಆಬ್ಜೆಕ್ಟಲ್ಲಿ ಇದ್ದಿದ್ದನ್ನು ಸಬ್ಜೆಕ್ಟಿಗೆ ತೊಗೊಂಬಂದಿರ್ತೀರಲ್ಲ ಆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಬರಬೇಕು, ಆಮ್ ಬರಬೇಕು, ಈಸ್ ಬರಬೇಕು, ಆರ್ ಬರಬೇಕು, ಆಮೇಲೆ ಇಂಟರ್ಚೇಂಜ್ಡ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗದಲ್ಲಿರುವಂಥ ಪದವನ್ನು ನೀವು ತೊಗೊಂಡು ಸಬ್ಜೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅದು ಬರಬೇಕು, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಬರಬೇಕು. ಈಗ ನೋಡಿ ಬರೆದಿದ್ದೀನಿ ನಾನು ಇನ್ ಕ್ವೆಶ್ಚನ್, ಸಬ್ಜೆಕ್ಟ್ ಈಸ್ ಬಿಟ್ವೀನ್ ಆಕ್ಸಿಲರಿ ಆ್ಯಂಡ್ ದ ಮೇನ್ ವರ್ಬ್, ದೇರ್ ಫಾರ್ ದ ಆನ್ಸರ್ ಏನಾಗುತ್ತೆ, ಈಸ್ ದ ಬಿಲ್ಡಿಂಗ್ ಮೆಟೀರಿಯಲ್ ಸೋಲ್ಡ್ ಬೈ ಹಿಮ್. ಸೊ ಬಿಲ್ಡಿಂಗ್ ಮೆಟೀರಿಯಲ್ ಅನ್ನೋದು ಒಂದು ಸಿಂಗ್ಯುಲರ್, ಅಂದರೆ ಒಂದು ವಸ್ತು, ಒಂದೇ ಒಂದು ವಸ್ತು ಅದು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಯಾವ್ದು ಬರುತ್ತೆ, ಆಮು ಬರಲ್ಲ, ಆರು ಬರಲ್ಲ. ಆ ಪ್ಲೂರಲ್ ಇದ್ದರೆ ಆರು ಬರಬೇಕಿತ್ತು, ಐ ಇದ್ದರೆ ನಮ್ಮ ಬಿಲ್ಡಿಂಗ್ ಮೆಟೀರಿಯಲ್ ಬದಲು ಐ ಅನ್ನುವ ಪದ ಇದ್ದಿದ್ರೆ ಅವಾಗ ಆಮ್ ಬರಬೇಕಿತ್ತು. ಸೊ ಹಾಗಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರೇ ಬರಬೇಕು, ಈಸ್ ಅಂತ ಬರಬೇಕು. ಸೊ ಈಸ್ ದ ಬಿಲ್ಡಿಂಗ್ ಮೆಟೀರಿಯಲ್ ಆಯಿತು. ಈಗ ಸೆಲ್ಲಿನ ಪಾಸ್ಟ್ ಪಾರ್ಟಿಸಿಪಲ್ ಯಾವುದಪ್ಪ ಅಂದರೆ ಸೋಲ್ಡ್. ಈಸ್ ದ ಬಿಲ್ಡಿಂಗ್ ಮೆಟೀರಿಯಲ್ ಸೋಲ್ಡ್ ಬೈ ದೆಮ್, ಇದು ನಿಮ್ಮ ಉತ್ತರ ಆಗಿರಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ಇದುವರೆಗೂ ಆಕ್ಸಿಲರಿಯಿಂದ ವಾಕ್ಯ ಅಥವಾ ಡೂ ಫಾರ್ಮಿಂದ ಕ್ವೆಶ್ಚನ್ ಶುರುವಾದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟೆ. ಈಗ WH ಕ್ವೆಶ್ಚನಿಂದ ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ವೇರ್ ಡಸ್ ಸೋಮನ್ ಕೀಪ್ ದ ಕಾರ್ ಕೀಸ್, ಇದನ್ನು ಪ್ಯಾಸಿವಿಗೆ ಬದಲಾಯಿಸಿ ಅಂತ ಹೇಳಿದ್ದಾರೆ. ಸೊ WH ವರ್ಡಿಂದ ಕ್ವೆಶ್ಚನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲಿದೆಯೋ ಅಲ್ಲೇ ಉಳಿಸ್ಕೊಳ್ಳಿ, ಅದನ್ನು ಏನೂ ಕದಲಿಸ್ಬೇಡಿ. ವೇರ್ ಇದ್ದರೆ ಲಾಸ್ಟ್ ಆನ್ಸರಲ್ಲೂ ನೋಡಿ ವೇರೇ ಫಸ್ಟ್ ಬಂದಿರುತ್ತೆ, ಅದನ್ನ ಹಾಗೆ ಉಳಿಸ್ಕೊಳ್ಳಿ. ನೆಕ್ಸ್ಟ್ ವಾಕ್ಯದ ಭಾಗಕ್ಕೆ ಬಂದುಬಿಟ್ಟು ಹಿಂದಿನ ಪ್ರಾಸೆಸ್ ಏನು ಮಾಡಿದ್ರಲ್ಲ, ಡೂ ಫಾರ್ಮ್ ಇದ್ದರೆ ಡಸ್ ತೆಗೆದಾಕ್ಬಿಡೋದು, ರಿಮೂವ್ ಡಸ್. ಸೆಕೆಂಡ್ ಸ್ಟೆಪ್, ಈಗ ಸೋಮನ್ ಕೀಪ್ ದ ಕಾರ್ ಕೀಸ್ ಅನ್ನೋದು ಟೆನ್ಸ್ ಯಾವುದು ಅಂತ ಗುರುತಿಸ್ಕೊಳ್ಳಿ. ಕೀಪ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸೊ ಕೀಪ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಟೇಬಲ್ಗೆ ಹೋಗಿ ಏನು ಹೇಳ್ತಾ ಇದೆ, ಸಿಂಪಲ್ ಪ್ರೆಸೆಂಟಿನ ಸ್ಟ್ರಕ್ಚರ್ ಹೇಗಿರುತ್ತೆ, ಆಮ್ ಇರುತ್ತೆ, ಆರ್ ಇರುತ್ತೆ, ಈಸ್ ಇರುತ್ತೆ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಗಿವನ್ ವರ್ಬ್, ಕೀಪ್ ಅನ್ನುವಂಥ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಮಗೆ ಕ್ವೆಶ್ಚನ್ಸಲ್ಲಿ ಸ್ಪೆಷಲ್ಲಾಗಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಆಕ್ಸಿಲರಿ ಇದೆಯಲ್ಲ, ಆಮ್, ಆರ್, ಈಸ್, ಬಿ ಫಾರ್ಮ್ ಇದೆಯಲ್ಲ, ಅದಾದಮೇಲೆ ಮತ್ತು ಪಿ ಆಫ್ ದ ವರ್ಬ್, ಗಿವನ್ ವರ್ಬ್ಗಿಂತ ಮುಂಚೆ ಬರಬೇಕು. ಅಂದರೆ ಸಬ್ಜೆಕ್ಟ್ ಯಾವಾಗಲೂ ಇಂಟರ್ಚೇಂಜ್ಡ್ ಸಬ್ಜೆಕ್ಟ್, ಇಂಟರ್ಚೇಂಜ್ ಅಂದರೆ ಬದಲಾವಣೆಗೊಳಪಟ್ಟಂಥ ಸಬ್ಜೆಕ್ಟು ಮಧ್ಯದಲ್ಲಿ ಕೂತ್ಕೋಬೇಕು. ಆಮ್, ಆರ್, ಈಸ್ ಆದಮೇಲೆ ಸಬ್ಜೆಕ್ಟ್ ಬಂದು ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಗಿವನ್ ವರ್ಬ್ ಬರಬೇಕು ಅಂತ ಇದೆ. ನಾನು ಅಲ್ಲಿ ಬರ್ದಿದ್ದೀನಿ ನೋಡಿ, ಇನ್ ಕ್ವೆಶ್ಚನ್ ಸಬ್ಜೆಕ್ಟ್ ಇಸ್ ಬಿಟ್ವೀನ್ ಆಕ್ಸಿಲರಿ ಆ್ಯಂಡ್ ದ ಮೇನ್ ವರ್ಬ್. ಸೊ ಈಗ ಕ್ವೆಶ್ಚನ್ ವರ್ಡನ್ನು ಬದಲಾಯಿಸಲೇಬಾರ್ದು, ಹೇಗಿದೆಯೋ ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ, ವೇರ್ ಅಂತ ಇಟ್ಕೊಳ್ಳಿ. ಈಗ ನಮಗೆ ಕೀಸ್ಗೆ ಸೂಟ್ ಆಗುವ ಬಿ ಫಾರ್ಮ್ ಯಾವುದು ಅಂತಂದರೆ ಆಮು ಅಲ್ಲ, ಈಸು ಅಲ್ಲ, ಕೀಸ್ ಅನ್ನೋದು ಪ್ಲೂರಲ್ಲು. ಸೊ ಹಾಗಾಗಿ ಆರ್ ಅಂತ ಬರ್ಕೊಂಡ್ರಿ. ಕೀಸು ಆಬ್ಜೆಕ್ಟ್ ಜಾಗದಲ್ಲಿತ್ತು, ಅದನ್ನು ಸಬ್ಜೆಕ್ಟ್ ಜಾಗಕ್ಕೆ ತಂದಿದ್ದರಿಂದ ಅದನ್ನು ಆಕ್ಸಿಲರಿ ಮತ್ತು ಮೇನ್ ವರ್ಬಿನ ನಡುವೆ ಇಟ್ಕೊಂಡ್ರಿ. ಕೀಪಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಕೆಪ್ಟು, ಅದಾದಮೇಲೆ ಬಾಯಿ ಅಂತ ಹಾಕಿ ಸೋಮನ್ ಅಂದರೆ ಆನ್ಸರ್ ನಿಮ್ಗೆ ಸಿಕ್ತು. ವೇರ್ ಆರ್ ದ ಕೀಸ್ ಕೆಪ್ಟ್ ಬೈ ಸೋಮನ್ ಅಂತ. ಇದು ನೀವು ಪ್ಯಾಸಿವಿಗೆ ಬದಲಾಯಿಸೋ ವಿಧಾನ. ಇದೇ ಥರದ ಇನ್ನೊಂದು ಉದಾಹರಣೆ ನೋಡಿ, ವೆನ್ ಡಿಡ್ ಪದ್ಮ ಶಟ್ ಡೌನ್ ದ ಕಂಪ್ಯೂಟರ್. ಫಸ್ಟು ರಿಮೂವ್ ಡೂ ಫಾರ್ಮ್ ತೆಗೆದುಬಿಟ್ವಿ. ಐಡೆಂಟಿಫೈ ಟೆನ್ಸ್ ಹೆಂಗೆ ಗೊತ್ತಾಯಿತು, ಡಿಡ್ ಅನ್ನೋದು ಪಾಸ್ಟಲ್ಲಿದೆ, ಸೊ ಹಾಗಾಗಿ ಇದು ಸಿಂಪಲ್ ಪಾಸ್ಟು. ಟೇಬಲ್ ಹೇಳುತ್ತೆ ಪ್ಯಾಸಿವಲ್ಲಿ ಏನಾಗಬೇಕು,
ವಾಸ್ ಅಥವಾ ವರ್ ಒಂದು ಬಂದಿರಬೇಕು, ಮತ್ತು ಕೊಟ್ಟಿರುವ ಕ್ರಿಯಾಪದ ಯಾವುದದು ಶಟ್ ಡೌನ್ ಸಬ್ಜೆಕ್ಟ್ ಆದಮೇಲೆ ಬಂದಿರುವಂಥ ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಬಂದಿರಬೇಕು ಅಂತ ಹೇಳಿದೆ. ಸೊ ನಮಗೆ ಕ್ವೆಶ್ಚನ್ ಇದು ಸ್ಪೆಷಲಿ ಕ್ವೆಶ್ಚನ್ ಏನಾಗುತ್ತೆ, ಕ್ವೆಶ್ಚನ್ಸಲ್ಲಿ ಏನಾಗುತ್ತೆ ಅಂದರೆ ಇಂಟರ್ಚೇಂಜ್ ಸಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಆಕ್ಸಿಲರಿ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್. ಕೊಟ್ಟಿರುವ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಮತ್ತು ಆಕ್ಸಿಲರಿ ವರ್ಬ್ ಏನಿದೆಯಾ ಅದರ ನಡುವೆ ಸಬ್ಜೆಕ್ಟ್ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಕ್ವೆಶ್ಚನ್ ವರ್ಡನ್ನು ಹೇಗಿದೆಯೋ ಹಾಗೆ ಇಟ್ಕೊಳ್ಳಿ, ವೆನ್ ಅಂತ. ಈಗ ವೆನ್ ವಾಸ್ ದ ಕಂಪ್ಯೂಟರ್ ಶಟ್ ಡೌನ್ ಬೈ ಲಾಸ್ಟಲ್ಲಿ ಸಬ್ಜೆಕ್ಟ್ ಜಾಗದಿಂದ ಆಬ್ಜೆಕ್ಟ್ ಜಾಗಕ್ಕೆ ಹೋಗಿರುತ್ತಲ್ಲ ಆ ಪದದ ಮುಂದೆ ಬೈ ಆ್ಯಡ್ ಮಾಡ್ಕೋಬೇಕು. ಸೊ ಇಷ್ಟು ಮಾಡಿದ್ರೆ ನಿಮಗೆ ಆನ್ಸರು ಸಿಗುತ್ತೆ. ವೆನ್ ವಾಸ್ ದ ಕಂಪ್ಯೂಟರ್ ಶಟ್ ಡೌನ್ ಬೈ ಪದ್ಮಾ ಅಂತ. ಸೊ ಇದು ನೀವು ಕ್ವೆಶ್ಚನ್ಸನ್ನು ಬದಲಾಯಿಸುವಂಥ ವಿಧಾನ. ಸೊ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಅರ್ಥ ಮಾಡ್ಕೋಬೇಕು, ಡೌಟ್ಸ್ ಇದ್ದರೆ ವಾಟ್ಸಪ್ ಮೆಸೇಜ್ ಹಾಕಬೇಕು, ಮತ್ತು ನೀವು ಇದನ್ನು ಕೇಳಿದ್ದೀರಾ ಅನ್ನುವಂಥ ಒಂದು ನಮಗೆ ಸಾಕ್ಷಿ ಎವಿಡೆನ್ಸ್ ಬೇಕು ಅಂತ ಆದರೆ ನೀವು ಈ ವಿಡಿಯೋದ ಕೆಳಗಿರುವಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ನಮೂದು ಮಾಡಬೇಕು. ಆಗ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅಟೆಂಡೆನ್ಸ್ ಹಾಕೋಕ್ಕೆ ಸರಿ ಹೋಗುತ್ತೆ. ಸೊ ಇವಿಷ್ಟನ್ನು ಕೆಲಸ ಮಾಡಿ, ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ.